ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಯುಗಾದಿ ಪ್ರಿಪ್ರೇಷನ್ ನೋಡೋಣ. ಪ್ರಿಪ್ರೇಷನ್ ಪ್ಲಸ್ ಯುಗಾದಿ ಹಬ್ಬದ ದಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎರಡೂ ತೋರಿಸ್ತೀನಿ. ಇದು ನಮ್ಮ ಮೊದಲನೇ ಯುಗಾದಿ ಹಬ್ಬ ಇನ್ ಆರ್ ಹೊಸ ಹೌಸ್. ನಮ್ಮ ಭವಾನಲ್ಲಿ ಹೊಸ ಮನೆಯಲ್ಲಿ ಮೊದಲನೇ ಯುಗಾದಿ ಹಬ್ಬ. ಲಾಸ್ಟ್ ಇಯರು ಯುಗಾದಿ ಹಬ್ಬದ ಟೈಮ್ನಲ್ಲಿ ನಮ್ಮದು ಐ ಥಿಂಕ್ ಗೃಹ ಪ್ರವೇಶ ಬಂದಿತ್ತು. ತುಂಬ ಹತ್ತಿರದಲ್ಲಿತ್ತು. ಹಾಗಾಗಿ ನಾವು ತುಂಬ ಏನೂ ಮಾಡೋದಕ್ಕಾಗಲಿಲ್ಲ, ಸೆಲೆಬ್ರೇಷನ್ ಥರ. ಆ್ಯಂಡ್ ವೇದ್ಗೆ ಫಸ್ಟ್ ಯುಗಾದಿ ಹಬ್ಬ ವಿತ್ ಅಸ್. ಅವನು 3 years ಆಯಿತು. ಆ್ಯಕ್ಚುಲಿ ಆ ಮಮ್ಮಿ ಮನೆಯಲ್ಲಿನೇ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಈ ಸರಿ ನಾವೇ ಸೆಲೆಬ್ರೇಟ್ ಮಾಡೋ ಥರ ಆಯಿತು. ಎಲ್ಲ ನಮ್ಮ ಮನೆಯಲ್ಲಿನೇ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಇನ್ಮೇಲೆಲ್ಲ ಹಬ್ಬ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಕೋರ್ಟ್ಯಾರ್ಡಲ್ಲಿ ನನಗೆ ರಂಗೋಲಿ ಬಿಡಬೇಕು ಅಂತ ತುಂಬ ಆಸೆ ಇತ್ತು. ಕಲರ್ಸ್ ಯೂಸ್ ಮಾಡಬಾರ್ದು, ವೇದ ಟಚ್ ಮಾಡಿದ್ರೂ ಹೋಗಬಾರ್ದು ಅಂಥೇಳಿ ಕೆಮ್ಮಣ್ಣು ಯೂಸ್ ಮಾಡಿ ಬಿಟ್ಟೆ. ಸಿಂಪಲಾಗಿ ಬಿಟ್ಟಿದ್ದೆ. ನನಗೆ ತುಂಬ ಇಷ್ಟ ಈ ಥರ ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ರಂಗೋಲಿ ಬಿಡೋದು, ಇಲ್ಲ ಫ್ಲವರ್ ಡೆಕೋರೇಟ್ ಮಾಡೋದು ಅದೆಲ್ಲ. ಸೊ ಹಾಗಾಗಿ ಬಿಟ್ಟಿದ್ದೀನಿ. ಬಟ್ ಗೊತ್ತಿಲ್ಲ, ಬಿಡೋವರೆಗೂ ಏನೂ ಇರಲಿಲ್ಲ. ಬಿಟ್ಟಾದಮೇಲೆ ಮಳೆಗಳೇ ಬರುತ್ತಾ ಅಂತ ಗೊತ್ತಿಲ್ಲ. ನೋಡೋಣ. ಮಳೆ ಬರಬಾರ್ದು ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಎಫರ್ಟ್ ಹಾಕಿ ರಂಗೋಲಿ ಬಿಟ್ಟಿದ್ದೀನಿ. ಮೀನ್ವೈಲ್ ದೇವ್ರ ಸಾಮಾನೆಲ್ಲ ಆಲ್ರೆಡಿ ತೊಳೆದಿಟ್ಟಿದ್ದೆ. ಸೊ ದೇವ್ರ ಮನೆಯೂ ರೆಡಿ ಮಾಡ್ಕೊಂಬಿಡೋಣ. ಎಲ್ಲ ಜಸ್ಟ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೂವು ಇಟ್ಟು ಪೂಜೆ ಮಾಡೋ ಥರ ಇರಲಿ ಅಂಥೇಳಿ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿನೇ ಇಟ್ಟಿದ್ವಿ. ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಿ. ನನ್ನ ದೇವ್ರ ಮನೆಯಲ್ಲಿ ಏನೂ ತುಂಬ ಜಾಸ್ತಿ ಥಿಂಗ್ಸ್ ಇಲ್ಲ. ಜಸ್ಟ್ ಫೋಟೋಸ್ ಮೇನ್ಲಿ ಕ್ಲೀನ್ ಮಾಡಬೇಕು. ರೆಸ್ಟ್ ದೀಪ ಮತ್ತು ಗಂಟೆ ಆ ಥರ ಇರುತ್ತೆ ಅಷ್ಟೇ. ಹಾಗಾಗಿ ನನಗೆ ದೇವ್ರ ಮನೆ ಕ್ಲೀನಿಂಗ್ ಅಂದರೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಬಟ್ ಈ ಸರಿ ಸ್ವಲ್ಪ ಎಲ್ಲ ಧೂಳೆಲ್ಲ ಇದು ಮಾಡಿ ಮೇಲ್ಗಡೆ ಎಲ್ಲ ಗೂಡುಗಿಡೆಲ್ಲ ಕಟ್ಟಿದ್ರೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಆಂಟಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯಲ್ಲೇ ಇರ್ತಾರೆ ಆಂಟಿ. ಅವ್ರು ಬಂದು ನನಗೆ ಕ್ಲೀನಿಂಗಿಗೆ, ಕುಕ್ಕಿಂಗಿಗೆ ಎಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ನಮ್ಮ ಮನೆ ಹತ್ರ ತುಂಬ ಮಾವಿನ ಮರ, ಬೇವಿನ ಮರ ಎಲ್ಲ ಇರೋದ್ರಿಂದ ನಾನೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಥರ ಇರಲಿಲ್ಲ ಈ ಸರಿ. ಎಲ್ಲ ಹೋಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು ಎಷ್ಟು ಬೇಕೋ ಅಷ್ಟು ಮಾವಿನ ಎಲೆ, ತೋರಣ ಎಲ್ಲ ಕಟ್ಟಬೇಕಾಗಿತ್ತು. ಎಲ್ಲ ಕಟ್ಕೊಂಡೆ. ಇದು ಮಾಡೋವಾಗ ನನಗೇನು ನೆನಪಾಗ್ತಾಯಿತ್ತು ಅಂದರೆ ನಮ್ಮ ಮಮ್ಮಿ ಮನೆಯೇ ನೆನಪಾಗ್ತಾಯಿತ್ತು. ಅಲ್ಲಿ ಜನರಲಾಗಿ ತೋರಣ ಗೀರಣ ಎಲ್ಲ ನಾನು, ಡ್ಯಾಡಿ ಎಲ್ಲ ಕಟ್ತಾಯಿದ್ವಿ. ಆಮೇಲೆ ನನ್ನ ತಂಗಿ ತಮ್ಮ ಎಲ್ಲ ಇನ್ನೂ ಚಿಕ್ಕವ್ರು ಇರ್ತಾಯಿದ್ರು. ಸೊ ಹಾಗಾಗಿ ಅವರು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮನೆಯೆಲ್ಲ ಓಡಾಡ್ತಾಯಿದ್ರು. ಆಮೇಲೆ ನಾವು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ಮಮ್ಮಿ ಅಡುಗೆ ಮಾಡ್ತಾಯಿದ್ರು. ಯುಗಾದಿ ಹಬ್ಬ ಅಂದರೆ ಮೇನ್ಲಿ ನಮಗೆ ಸ್ಟಾರ್ಟ್ ಆಗೋದೇ ಈ ಥರ ಇತ್ತು. ಮಮ್ಮಿ ಕಿಚನಲ್ಲಿ ಗಜಿಬಿಜಿಯಾಗಿ ಗಲಾಟೆ, ಎದೊಳಿ ಅಂತ ಹೇಳ್ತಿದ್ರು. ಡ್ಯಾಡಿ ಬನ್ನಿ ಎಲ್ಲರಿಗೂ ಎಣ್ಣೆ ಹಚ್ತೀನಿ ಅಂತ ಪಾಪ ಡ್ಯಾಡಿ ಕರೀತಾಯಿದ್ರು. ನಾವೆಲ್ಲ ಎಣ್ಣೆ ಹಚ್ಕೊಂಡು ಮನೆಯೆಲ್ಲ ಎಣ್ಣೆ ಮಾಡಿ ರೋಡಲ್ಲೆಲ್ಲ ಓಡಾಡಿ ಇಡ್ತಾಯಿದ್ವಿ. ಸೊ ನಾನು ಅದೇ ಹೇಳ್ತಾಯಿದ್ದೆ ವೇದ್ಗೆ, ಈ ಥರ ಇರ್ತಾಯಿತ್ತು ನಮ್ಮ ಮೆಮರೀಸ್ ಅಂತ. ಈ ಸರಿ ಅಂತೂ ಯುಗಾದಿ ಹಬ್ಬಕ್ಕೆ ಎಲ್ಲ ಥಿಂಗ್ಸು ರೇಟು ತುಂಬ ಇತ್ತು. ನಾನು ತುಂಬ ಫ್ಲವರ್ಸ್ ತರಿಸಿರಲಿಲ್ಲ. ಯಾಕೆಂದರೆ ದೊಡ್ಡ ಮನೆ ಆಗಿರೋದ್ರಿಂದ ಡೆಕೋರೇಟ್ ಮಾಡಬೇಕಂದ್ರೆ ತುಂಬ ಡೆಕೋರೇಟ್ ಮಾಡಬೇಕು. ನನಗೆ ಎಲ್ಲೆಲ್ಲಿ ಬೇಕೋ ಅಂತ ನೋಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದಿದ್ದೆ. ಜಸ್ಟು ಡೋರ್ಗೆ ಹಾಕೋದಕ್ಕೆ ಸ್ವಲ್ಪ ಚೆಂಡು ಹೂವು ಆ ಥರ ಎಲ್ಲ ಇಟ್ಟಿದ್ದೆ. ಆ್ಯಂಡ್ ಬೇವಿನ ಸೊಪ್ಪು, ಮಾವಿನ ಸೊಪ್ಪೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಹಾಕೋಣ ಅಂಥೇಳಿ ಸಪ್ರೇಟ್ ಮಾಡಿ ಎಲ್ಲ ಬಿಡಿಸಿ ಆಲ್ಮೋಸ್ಟ್ ಎಲ್ಲ 90% ನಂದು ಪ್ರಿಪ್ರೇಷನ್ ಮಾಡಿನೇ ಇಟ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಆಗಲಿ, ಅಡುಗೆ ಮಾಡೋದು ತುಂಬ ಎಫರ್ಟ್ ತೊಗೊಳುತ್ತೆ ಅಂಥೇಳಿ. ಸೊ ಅಷ್ಟು ಎಫರ್ಟ್ ಹಾಕಿ ನಾನು ಮಾಡಿದ ರಂಗೋಲಿ ಚೆನ್ನಾಗಿ ಬಂದಿದೆ. ಬಟ್ ದ ಓನ್ಲಿ ಪ್ರಾಬ್ಲಮ್ ಇಸ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಗುಡುಗು, ಸಿಡ್ಲು, ಗೊತ್ತಿಲ್ಲ. ಐ ಡೋಂಟ್ ನೋ ಇಟ್ ವಿಲ್ ಸ್ಟೇ ಆರ್ ನಾಟ್. ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ನಾಳೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸಿ. ಆಂಟಿ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಆನಿಯನ್ ಅದೆಲ್ಲ ಮಾಡ್ಕೋಬೇಕು, ಅದೆಲ್ಲ ಬೆಳಗ್ಗೆ ಮಾಡ್ಕೊತೀವಿ. ವೇದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿತಿದ್ದಾನೆ. ಹಾಯ್ ವೇದ್, ಹೆಂಗಿದೆ ಮಿಲ್ಕ್ ಶೇಕ್? ಚೆನ್ನಾಗಿದೆ. ಇಷ್ಟ ನನಗೆ ಸ್ಟ್ರಾಬೆರಿ. ಎಷ್ಟು ಸ್ಟ್ರಾಬೆರಿ ತಿಂತೀಯ ನೀನು? ಕಳ್ಳ, ಅವನು ಸ್ಟ್ರಾಬೆರಿ ಫೇವ್ರೆಟು. ಸೊ ಕಿಚನ್ ಈ ಲೆವೆಲ್ಗಿದೆ ಇವತ್ತು. ಇನ್ನು ಪಾತ್ರೆ ಎಲ್ಲ ತೊಳೆದಿರೋದು ಡಿಶ್ ವಾಷರಿಂದ ತೆಗೆದಿದ್ದೀನಿ, ಜೋಡಿಸಿಲ್ಲ. ಇನ್ನು ಲೋಡ್ ಮಾಡಬೇಕು ಮತ್ತೆ.
ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಐ ಥಿಂಕ್ ನಾಟ್ ಮಚ್ ದೇರ್. ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮಳೆ ಬರೋ ಥರ ಇದೆ, ವೆದರು ಸೂಪರಾಗಿದೆ. ಹೋಪ್ಫುಲಿ ಅಯ್ಯೋ ಮ್ಯಾಟ್ಸ್ ನೆಂದೋಗುತ್ತೆ. ಮ್ಯಾಟ್ಸ್ ತೆಗೆದು ಹೋಗಬೇಕು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ ಹಬ್ಬ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಲಿ ಅಂತ ಬೇಡ್ಕೋತೀನಿ. ತುಂಬ ಕೆಲಸ ನೆನ್ನೆನೇ ಮಾಡಿದ್ದೆ, ಆದ್ರೂ ಇವತ್ತು ತುಂಬ ಕೆಲಸ ಇದೆ. ತುಂಬ ಏನಿಲ್ಲ, ನಾವಿರೋರಿಬ್ಬರೇ ಆ್ಯಂಡ್ ಮಗು ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಅಡುಗೆ ಮತ್ತು ಪೂಜೆ ಮತ್ತು ಎಲ್ಲರೂ ಆದರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಕುಮಾರ್ ವರ್ಕ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇವತ್ತು. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಚಿನ್ನು ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳು, ಹ್ಯಾಪಿ ಯುಗಾದಿ ಅಂತೇಳು. ಸೊ ನೋಡಿ, ವ್ಲಾಗ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಬೆಳಗ್ಗೆ ಆಲ್ರೆಡಿ ಆಲ್ಮೋಸ್ಟ್ 9 o'clock ಆಗಿದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಸಿ, ಹೊರಗಡೆ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿ, ರಂಗೋಲಿ ಎಲ್ಲ ಬಿಟ್ಟು ಆಲ್ಮೋಸ್ಟು ಅಡುಗೆದು ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ. ಇನ್ನು ಚಿಕ್ಕಪುಟ್ಟ ಕೆಲಸ ಮಾತ್ರನೇ ಇರೋದು. ಸೊ ಅದೆಲ್ಲ ಮಾಡಿ ಮುಗಿಸೋಣ ಅಂತ ಅಷ್ಟೇ ನಾನು ಸ್ನಾನ ಮಾಡ್ಕೊಬಿಟ್ಟೆ. ವೇದಿನೂ ಸ್ನಾನ ಮಾಡಿಲ್ಲ, ಅವನಿಗೆ ಸ್ನಾನ ಮಾಡಿಸಿ ಕುಮಾರ್ ಮಾಡ್ಕೋತಾರೆ. ಸೊ ಕಮ್ ಅಲಾಂಗ್. ನಮ್ಮ ಮನೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತೋರ್ಸೋದು ಮರ್ತೋದೆ. ಈ ಸಾರಿ ತುಂಬ ಹಳೆಯ ಸಾರಿ, ನಾನು ಉಟ್ಟೇ ಇರಲಿಲ್ಲ ಆ್ಯಕ್ಚುಲಿ. ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿದ್ದೆ. ಸೊ ಐ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ವೇರ್ ದಿಸ್. ನನಗೆ ಹಬ್ಬದಲ್ಲೇ ತುಂಬ ದೊಡ್ಡ ಕೆಲಸ ಒಂದು ವೇದ್ನ ರೆಡಿ ಮಾಡೋದು. ಯಾಕೆಂದರೆ ಅವನಿಗೆ ಏನೇ ಥಿಂಗ್ಸ್ ಮಾಡೋಕ್ಕೆ ಹೋದ್ರೂ, ಮಮ್ಮಿ ಇದೇನಕ್ಕೆ ಮಾಡ್ತಾಯಿದ್ಯಾ, ನನಗೇನಕ್ಕೆ ಎಣ್ಣೆ ಹಚ್ತಿದ್ಯಾ, ನೋಡು ನನ್ನ ಮಸಲ್ಸ್ ನೋಡು, ಆ ಥರ ತುಂಬ ನೋಟಿ ಆಗ್ತಿದ್ದಾನೆ. ಆ್ಯಕ್ಚುಲಿ 3 years ಕಂಪ್ಲೀಟ್ ಆಯ್ತಲ್ವಾ. ಸೊ ಮೊದಲಷ್ಟು ಕಾಮಾಗಿಲ್ಲ, ಬಟ್ ಇಟ್ಸ್ ಓಕೆ. ಈ ಸ್ಟಿಲ್ ಬೆಟರ್ ದೆನ್ ಎನಿ ಅದರ್ ಕಿಡ್ಸ್ ನಾನು ನೋಡಿದಂಗೆ. ಯಾರು ಎಣ್ಣೆ ಮುಳ್ಕ ಆಗಿರೋದು, ಎಣ್ಣೆ ಹಚ್ಕೊಂಡು 2 people. ಸ್ಮೈಲ್ ಮಾಡಿ, ಇಲ್ಲಿ ಸ್ಮೈಲ್ ಮಾಡು ಚಿನಿ. ಅಲ್ಲಿ ನೋಡಿ ಎಣ್ಣೆ ಮುಳ್ಕೋ ಅಲ್ಲಿ ನೋಡಿ. ಈ ಗುಡ್ಡ, ಅಯ್ಯೋ ಮಸಲ್ಸ್ ತೋರ್ಸು ಬಂಗಾರಿ, ಮಸಲ್ಸ್. ಎಷ್ಟು ಮಸಲ್ಸ್ ಇದೆ ಮಗುದು. ನೋಡಿ ಅವ್ನು ಹಂಗೆ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಮಾಡಲ್ಲ. ವಿಕೆಟ್ ಟೈಮಲ್ಲಿ ಹಿಂಗೆಲ್ಲ ಮಾಡೋದು. ಸೊ ಇನ್ನೇನು ಕುಮಾರ್ ಬಂದು ವೇದ್ಗೆ ನಾನು ಸ್ನಾನ ಮಾಡಿಸ್ಕೊತೀನಿ, ನೀನು ಮಿಕ್ಕಿದ ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ಅವ್ರಿಗೆ ಕೆಲಸ ಇತ್ತು, ಹಾಗಾಗಿ ಅವರು ಕ್ವಿಕ್ಕಾಗಿ ಸ್ನಾನ ಮಾಡಿಕೊಂಡು ನಾನು ವೇದ್ಗೂ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು. ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೆ ವೇದ್ಗೆ. ಹೊಸದು ಕುರ್ತಾ ಆ್ಯಕ್ಚುಲಿ ಅವನಿಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿತ್ತು. ಅದು ಅವನಿಗೆ ಫಿಟ್ ಆಗಿರಲಿಲ್ಲ ಆವಾಗ. ಇವಾಗ ನೋಡಿದ್ರೆ ಕರೆಕ್ಟ್ ಫಿಟ್ಟಿಂಗ್ ಇತ್ತು. ಸೊ ಅದಕ್ಕೆ ಸರಿ ಮತ್ತೆ ಇನ್ನೊಂದು ಸೆಟ್ ಇತ್ತು ಹೊಸ ಬಟ್ಟೆ. ನಾನು ಅದಕ್ಕೆ ಜಾಸ್ತಿ ಹೊಸ ಬಟ್ಟೆ ತರೋದಕ್ಕೆ ಹೋಗಿರಲಿಲ್ಲ. ಯೂಶ್ವಲಿ ನಾನು ಹೊಸ ಬಟ್ಟೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಅಂತ ತರಲ್ಲ, ಯಾವುದಾದ್ರೂ ಹಬ್ಬ ಆ ಥರ ಇದ್ದರೆ ಮಾತ್ರ ತರೋಣ ಅಂತ ಪ್ಲ್ಯಾನ್ ಮಾಡಿ ತರ್ತೀನಿ. ಬಟ್ ಈ ಸರಿ ತುಂಬ ಬಟ್ಟೆ ಇತ್ತು ಆಲ್ರೆಡಿ, ಕುಮಾರ್ಗೂ ನನಗೂ ಎಲ್ಲರಿಗೂ ಇತ್ತು. ಹಾಗಾಗಿ ನಾನೇನು ಹೊಸ ಬಟ್ಟೆ ಅಂತ ಸ್ಪೆಸಿಫಿಕ್ಕಾಗಿ ತರಲಿಲ್ಲ. ಆ್ಯಂಡ್ ಅಡುಗೆಗೆ ಈ ಸರಿ ಒಬ್ಬಟ್ಟು ನಾನು ಮಾಡಲಿಲ್ಲ, ಅತ್ತೆ ಮಾಡಿದರು. ಹಾಗಾಗಿ ನಾನು ಹಾಲು ಪೂರಿ ಅಂತ ಮಾಡ್ತಾರೆ, ಗೊತ್ತಿಲ್ಲ ಯಾರ್ಯಾರು ಮಾಡ್ತೀರಾ ನಿಮ್ಮ ಕಡೆ ಅಂತ. ಸೊ ಅದನ್ನು ಮಾಡಿದ್ದೆ. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ಏನೇನು ನಾರ್ಮಲ್ ಪಲ್ಯ ಮತ್ತು ಹಪ್ಪಳ, ವಡೆ, ಲೈಕ್ ಮ್ಯಾಂಗೋ ರೈಸ್, ಅನ್ನ, ಸಾಂಬಾರು, ಈ ಥರ ಎಲ್ಲ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಕ್ವಿಕ್ಕಾಗಿ ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ದೆ. ಬಟ್ ಆಂಟಿ ಇರಲಿಲ್ಲ ಅಂದರೆ ನನಗೇನು ಮಾಡೋಕ್ಕಾಗ್ತಾಯಿರಲಿಲ್ಲ. ನಾನು ಏಂಜಲ್ಲೇ ಬಂದನ್ನ ಆಂಟಿ. ಮನೆ ಕೆಲಸದಿಂದ ಹಿಡ್ದು ಒಂದೊಂದ್ಸಲಿ ವೇದ ನೋಡ್ಕೊಳ್ಳೋದ್ರಿಂದ ಹಿಡ್ದು ನನಗೆಲ್ಲನೂ ಹೆಲ್ಪ್ ಮಾಡಿ ಕೊಟ್ಟರು. ಇಲ್ಲಾಂದರೆ ಒಬ್ಬೊಬ್ಬರು ಹಬ್ಬ ಮಾಡೋದಂತೂ ತುಂಬ ಕಷ್ಟ. ಆ್ಯಂಡ್ ಈ ಸರಿ ಸ್ಪೆಸಿಫಿಕ್ಕಾಗಿ ಹಬ್ಬ ಮಾಡೋವಾಗ ನನ್ನ ಮಮ್ಮಿನ ತುಂಬ ನೆನೆಸ್ಕೊತಿದ್ದೆ. ಯಾಕೆಂದರೆ ಹೇಗೆ ಅವರು 3 ಮಕ್ಕಳನ್ನ ಇಟ್ಕೊಂಡು ಡ್ಯಾಡಿ ಮತ್ತು ಅವರು ಇಬ್ಬರೇ ಮ್ಯಾನೇಜ್ ಮಾಡ್ತಿದ್ರು. ಮತ್ತು ನಾನು ಮಾತ್ರ ಕಡಿಮೆ ಫೆಸ್ಟಿವಲ್ಸ್ ಮಾಡ್ತೀನಿ ಪಿಕ್ ಮಾಡಿ, ಅವರು ಆಲ್ಮೋಸ್ಟ್ ಎಲ್ಲ ಫೆಸ್ಟಿವಲ್ಸು ಮಾಡ್ತಾಯಿದ್ರು. ಹೆಂಗೆ ಮಾಡ್ತಾಯಿದ್ರು ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಎಸ್ಪೆಷಲಿ ಈ ವರ್ಕಿಂಗ್ ವಿಮೆನ್ ಇರ್ತಾರಲ್ಲ, ಅವ್ರನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಲೈಕ್ ಅವರು ವರ್ಕು ಮಾಡಬೇಕು, ಮಕ್ಕಳನ್ನೂ ನೋಡ್ಕೋಬೇಕು, ಆ್ಯಂಡ್ ಹಬ್ಬ ಎಲ್ಲ ಮಾಡಿ ಒಳ್ಳೆ ಸೊಸೆ, ಒಳ್ಳೆ ಅತ್ತಿಗೆ ಆ ಥರ ಅನ್ಸ್ಕೋಬೇಕು ಅಂತ. ಬಟ್ ಹೂವರ್ ಈಸ್ ಡೂಯಿಂಗ್ ಇಟ್, ಸೀರಿಯಸ್ಲಿ ಯು ಆರ್ ರಿಯಲಿ ಗ್ರೇಟ್. ಆ್ಯಂಡ್ ಯಾರ್ಯಾರು ಮಾಡೋಕ್ಕಾಗ್ತಾಯಿಲ್ವೋ, ಇಫ್ ಯು ಆರ್ ಫೀಲಿಂಗ್ ಲೈಕ್
ಅಯ್ಯೋ ನಾನು ಮಾಡೋಕ್ಕಾಗ್ತಾಯಿಲ್ವಲ್ಲಪ್ಪ, ನನಗೆ ಆ ಥರ ದಯವಿಟ್ಟು ಅಂದ್ಕೋಬೇಡಿ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಆ್ಯಂಡ್ ಇಫ್ ಯು ಕಾನ್ ಡೂ ಇಟ್ಸ್ ಓಕೆ, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಆ ಥರ ಗಿಲ್ಟಿ ಫೀಲ್ ಮಾಡ್ತಿದ್ದೆ ನಾನು ವರ್ಕ್ ಮಾಡ್ತಿರೋವಾಗ. ನಾವು ಐ ಅಂಡರ್ಸ್ಟುಡ್ ಎಷ್ಟು ಕಷ್ಟ ಅಂತ. ಆ್ಯಂಡ್ ಐ ಡೂ ಅಪ್ರಿಷಿಯೇಟ್ ನೀವು ವರ್ಕ್ ಮಾಡ್ತಿದ್ರು ಎಷ್ಟು ಎಫರ್ಟ್ ಹಾಕ್ತೀರಾ ಅಂತ. ಸೊ ಪ್ಲೀಸ್ ಡೋಂಟ್ ಫೀಲ್ ಗಿಲ್ಟಿ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಇನ್ನೇನು ಎಲ್ಲ ರೆಡಿ ಆಯಿತು, ಅಡುಗೆ ರೆಡಿ ಆಯಿತು, ಆಂಟಿ ಕಿಚನ್ ಕ್ಲೀನ್ ಮಾಡ್ಕೋತೀನಿ ಅಂದರು. ಸೊ ಹಾಗಾಗಿ ನಾನು ತೋರಣ ಎಲ್ಲ ಕಟ್ಬಿಟ್ಟು ಪೂಜೆಗೆ ಹೂವು ಇಟ್ಟು ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಆ್ಯಂಡ್ ಅಕ್ಷಯ್ ಬಂದಿದ್ದ, ಅವನಿಗೆ ಸ್ವಲ್ಪ ಕೆಮ್ಮಿತ್ತು, ಹಾಗಾಗಿ ಅವನು ಊಟ ಮಾಡ್ಕೊಂಡು ಹೋಗ್ತೀನಿ ಆಂಟಿ ಅಂದ. ಸರಿ ಬೇಗ ಪೂಜೆ ಮಾಡಿ ಊಟ ಬಡಿಸ್ಬಿಟ್ಟು ಕಳ್ಸೋಣ ಅವನ್ನ ಅಂಥೇಳಿ ಬೇಗ ಬೇಗ ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಅವ್ರನ್ನ ದೇವ್ರ ಮನೆಯಿಂದ ನಾನು ಇವರಿಬ್ಬರನ್ನ ಹೊರಗಡೆ ಇಡೋದು ತುಂಬ ಕಷ್ಟ. ಅಷ್ಟರಲ್ಲಿ ನನ್ನ ಭಕ್ತ ಪ್ರಹ್ಲಾದ ಇದ್ದಾನಲ್ಲ, ಅವನಂತೂ ದೇವ್ರ ಮನೆಯಿಂದ ನಾನು ಹೊರಗಡೆನೇ ಇಡೋದಕ್ಕಾಗೋದಿಲ್ಲ. ಯಾವಾಗೋ ಬಂದು ಗಂಟೆ ಹಿಡ್ಕೊಂಡು ಪ್ರೇಯರ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಎಲ್ಲ ಆಟ ಆಡ್ತಿದ್ರು ದೇವ್ರ ಮನೆಯಲ್ಲಿ, ದೇವ್ರ ಸಾಮಾನು ಮುಟ್ಬೇಡಿ ಅಂತ ಹೇಳ್ತಿದ್ದೆ ಅವ್ರಿಗೆ. ಮೀನ್ವೈಲ್ ನಾನು ಎಲ್ಲ ಏನೇನು ಮಾಡ್ಕೋಬೇಕು, ಮಾವಿನಲ್ಲೇ ತೋರಣ ಕಟ್ಕೊಂಡಿದ್ದೆ, ಎಲ್ಲ ಪಿಲ್ಲರ್ಸಿಗೆಲ್ಲ ಕಟ್ಟೋಣ ಅಂಥೇಳಿ. ಸೊ ಅದೆಲ್ಲ ಮಾಡ್ತಿದ್ದೆ. ಇವ್ರ ಕೈಯಿಂದ ನಾನು ದೇವ್ರ ಸಾಮಾನು ಅದು ಇದು ತೆಗೆದಿಡೋದೇ ನನಗೆ ಅರ್ಧ ದಿನದ ಕೆಲಸ ಆಗ್ತಿತ್ತು. ಆಮೇಲೆ ಅದರಲ್ಲಿ ಕ್ವೆಶ್ಚನ್ಸ್ ಬೇರೆ ನನ್ನ ಮಗಂದು, ಮಮ್ಮಿ ಇದು ಏನಕ್ಕೆ ಮಾಡ್ತಿದ್ಯಾ, ಅದು ಏನಕ್ಕೆ ಮಾಡ್ತಿದ್ಯಾ ಅಂತ. ಸೊ ಹೆಂಗೋ ಎಲ್ಲ ಕ್ವಿಕ್ಕಾಗಿ ಮುಗೀತು. ನಾನು ಏನೇನು ಬೇಗ ಆಗುತ್ತೋ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರಿಂದ ಎಲ್ಲ ಅಂದ್ಕೊಂಡಂಗೆ ಬೇಗ ಬೇಗ ಆಯಿತು. ಮತ್ತು ಊಟದ ಟೈಮ್ ಅಷ್ಟರಲ್ಲಿ ಪೂಜೆ ಮುಗಿದು ನಾವು ಆರಾಮಾಗಿ ಊಟ ಮಾಡೋ ಥರನೂ ಆಯಿತು. ಸೊ ಬೇಗ ಪೂಜೆ ಮಾಡಿ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳಿ, ಅವ್ರಿಗೆ ಏನಕ್ಕೆ ಬೇವು ಬೆಲ್ಲ ತಿಂತೀವಿ ಅಂತ ಕೇಳಿದ್ರು. ಎಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ವೇದ್ಗೆ ಬೇವು ತಿಂದಿದ್ದು ಇಷ್ಟ ಆಗಲಿಲ್ಲ, ಬೆಲ್ಲ ಜಾಸ್ತಿ ಕೊಡು ಅಂತ ಹೇಳ್ತಿದ್ದ. ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಿದ್ವಿ. ಮಮ್ಮಿ ಬೇವು ಬೆಲ್ಲ ಎಲ್ಲ ಕೊಟ್ಟರೆ, ಏನು ಮಮ್ಮಿ ಈ ಥರ ಕೊಟ್ಟಿದ್ಯಾ, ನನಗೆ ಸ್ವೀಟ್ ಜಾಸ್ತಿ ಕೊಡು ಅಂತ. ಅವಾಗ ಮಮ್ಮಿ ಹೇಳೋರು, ಲೈಫಲ್ಲಿ ಎಲ್ಲನೂ ಇಂಪಾರ್ಟೆಂಟು, ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ, ಎಲ್ಲದನ್ನೂ ಒಂದೇ ಥರ ನೀವು ಅನುಭವಿಸ್ಬೇಕು, ಖುಷಿಯಾಗಿ ತೊಗೋಬೇಕು, ಅದನ್ನು ಸ್ಟ್ರಾಂಗಾಗಿ ಫೇಸ್ ಮಾಡಬೇಕು ಅಂತ ಹೇಳ್ತಿದ್ರು. ಅದು ಇವಾಗ ನಾನು ಆ ಥರ ಹೇಳ್ತಾ ಇದ್ದೆ ವೇದ್ಗೆ. ಸೊ ಒಂಥರ ನಾಸ್ಟಾಲಜಿಯಾ ಆ್ಯಕ್ಚುಲಿ. ಬಟ್ ಮೋರ್ ಓವರ್ ಐ ಡೋಂಟ್ ನೋ, ನಮ್ಮ ಟ್ರೆಡಿಷನ್ನ ಅವರು ಕಲ್ತರೆ ಚೆನ್ನಾಗಿರುತ್ತಲ್ವ. ಈ ಥರ ವರ್ಷಕ್ಕೊಂದ್ಸಲಿ ಹಬ್ಬ ಮಾಡೋದಾಗಲಿ, ಈ ಥರ ಎಣ್ಣೆ ಹಚ್ಕೊಳ್ಳೋದಾಗಲಿ, ಆ ಥರ. ಯಾಕಂದರೆ ನಾವು ಇದ್ದಿದ್ದ ಏರಿಯಾನಲ್ಲಿ ಹಬ್ಬ ಅಂದರೆ ಇಟ್ಸ್ ಲಿಟ್ರಲಿ ಫೀಲ್ಸ್ ಲೈಕ್ ಹಬ್ಬ. ಎಲ್ಲರ ಮನೆಯಲ್ಲೂ ಮಕ್ಕಳು ಎಣ್ಣೆ ಹಚ್ಕೊಂಡು ಹೊರಗಡೆ ಆಟ ಆಡೋಕ್ಕೆ ಬರೋರು. ಎಲ್ಲರ ಮನೇಲೂ ಒಂದೇ ಟೈಮಲ್ಲಿ ಗಂಟೆ ಸೌಂಡ್ ಕೇಳಿಸ್ತಿತ್ತು. ಎಲ್ಲರ ಮನೆಯಲ್ಲೂ ಈಗ ಸಂಕ್ರಾಂತಿ ಹಬ್ಬ ಆದರೆ ಎಳ್ಬೀರಕ್ಕೆ ಬರ್ತಾಯಿದ್ರು. ವರಮಹಾಲಕ್ಷ್ಮಿ ಹಬ್ಬ ಆದರೆ ಎಲ್ಲರ ಮನೇಲೂ ಒಬ್ಬರ ಮನೆಯಿಂದ ಒಬ್ಬರಿಗೆ, ಒಬ್ಬರ ಮನೆಯಿಂದ ಒಬ್ಬರಿಗೆ ಕುಂಕುಮ ತೊಗೊಳಕ್ಕೆ ಹೋಗ್ತಿದ್ರು. ಸೊ ಆ ಥರ ಐ ಫೀಲ್ ಇವಾಗ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅಟ್ ಸರ್ಟನ್ ಏಜ್ವರೆಗೂ ಅಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರಲಿಲ್ಲ ಅಷ್ಟು ಹಬ್ಬ ಎಲ್ಲ. ಏನು ತುಂಬ ಎಫರ್ಟಪ್ಪ ಇದು, ಯಾರು ಮಾಡ್ತಾರೆ ಅಂತ. ಬಟ್ ಇವಾಗ ಏನು ಅನಿಸುತ್ತೆ, ವರ್ಷಕ್ಕೊಂದ್ಸಲಿ ಬರೋ ಹಬ್ಬ ಯಾಕೆ ಮಾಡ್ತಾಯಿಲ್ಲ ನಾವು ಅಂಥೇಳಿ. ಸೊ ಹಾಗಾಗಿ ಐ ಫೀಲ್ ಇಟ್ಸ್ ಇಂಪಾರ್ಟೆಂಟ್ ನಮ್ಮ ಕಿಡ್ಸ್ಗೂ ಅದು ಏನಕ್ಕೆ ಮಾಡಬೇಕು. ಆಮೇಲೆ ಅವ್ರಿಗೆ ಮೆಮೊರೀಸ್ ಇರಬೇಕು. ಫಾರ್ ಎಕ್ಸಾಂಪಲ್ ನನಗೆ ನೆನಪಾಗ್ತಾಯಿತ್ತು ನನ್ನ ಯುಗಾದಿ ಹಬ್ಬದ ಮೆಮೊರೀಸ್. ಎವ್ರಿ ಟೈಮ್ ನಾನು ಏನೋ ಒಂದು ಮಾಡ್ತಾ ಇರೋವಾಗ್ಲೂ, ತೋರಣ ಕಟ್ತಿರೋವಾಗಲಿ, ಇಲ್ಲ ಬೇವು ಬೆಲ್ಲ ತಿನ್ನಿಸ್ತಿರೋವಾಗಲಿ, ಅಲ್ಲ ಒಬ್ಬಟ್ಟು ತರ್ತಿರೋವಾಗಲಿ. ಸೊ ಐ ಹೋಪ್ ನನ್ನ ಮಕ್ಳಿಗೂ ಆ ಟೈಮನ್ನಲ್ಲಿ ಲೈಕ್, ಯುಗಾದಿ ಹಬ್ಬದಲ್ಲಿ ನಮ್ಮ ಮಮ್ಮಿ ಹೀಗೆ ಎಣ್ಣೆ ಹಚ್ತಿದ್ರು ನನಗೆ, ಇಲ್ಲ ಮಮ್ಮಿ ಈ ಥರ ಮಾಡ್ತಿದ್ರು, ಡ್ಯಾಡಿ ಈ ಥರ ಮಾಡಿಸ್ತಿದ್ರು ಅಂತ ನೆನಪಿದ್ರೆ ಇಟ್ ವಿಲ್ ಬಿ ಸೋ ನೈಸ್ ಅಲ್ವಾ. ದೇ ಮೈಟ್ ಆಲ್ಸೋ ಪಾಸ್ ಆನ್ ಟು ದೇರ್ ಫ್ಯಾಮಿಲಿ. ಸೊ ಎಲ್ಲ ಕಟ್ಟಿದ ತೋರಣ ಎಲ್ಲ ಕಟ್ಟಿದೆ ಆ್ಯಕ್ಚುಲಿ. ಮೇನ್ ಡೋರಿಂದ ಹಿಡ್ದು, ಪೂಜೆ ರೂಮ್ ಡೋರಿಂದ ಹಿಡಿದು, ಮತ್ತು ಪಿಲ್ಲರ್ಸ್ಗೆ ಎಲ್ಲದಕ್ಕೂ ನಾನು ತೋರಣ ತೊಗೊಂಡು ಬಂದಿದ್ದೆ. ಇಲ್ಲೇ ಮಾವನಲ್ಲೇ ಸಿಕ್ಕಿದ್ರಿಂದ ನಾನೇನು ದುಡ್ಡು ಕೊಟ್ಟು ತರಬೇಕಾಗಿರಲಿಲ್ಲ, ಹೂವು ಮಾತ್ರ ದುಡ್ಡು ಕೊಟ್ಟು ತಂದೆ. ಎಲ್ಲ ಕೂತ್ಕೊಂಡು ನಂಗೆ ಸ್ವಲ್ಪ ಟೈಮ್ ಇದ್ರಿಂದ ಎಲ್ಲ ಕಟ್ಕೊಂಡೆ ನಾನೇ. ಇಲ್ಲಾಂದರೆ ಆಂಟಿ ನಾನು ಮಾಡ್ತೀನಿ ಅಂದರು, ಬಟ್ ನನಗೆ ಹೆಲ್ಪ್ ಮಾಡಿ ಸಾಕು ಅಂಥೇಳಿ ಮಾಡಿದೆ. ಕುಮಾರಕ್ಕೆ ಪಾಪ ಅವತ್ತು ವರ್ಕ್ ಇದ್ರಿಂದ ಅವ್ರಿಗೆ ಏನೂ ಮಾಡೋದಕ್ಕಾಗಲಿಲ್ಲ. ಇಲ್ಲಾಂದರೆ ಇದೆಲ್ಲ ಅವರೇ ಮಾಡಿಬಿಡ್ತಾರೆ. ನಾನು ಬರೀ ಕುಕ್ಕಿಂಗ್ ಮಾಡಿ ಪೂಜೆ ಮಾಡ್ಕೊಳಕ್ಕೆ ನನಗೆ ಈಸಿಯಾಗಿರ್ತಾಯಿತ್ತು. ನಾನು ಯೂಶ್ವಲಿ ಯುಗಾದಿ ಮತ್ತು ದಸರಾ, ದೀಪಾವಳಿ ಈ ಫೆಸ್ಟಿವಲ್ಸ್ನ ನಾನು ಮಿಸ್ ಮಾಡ್ದಿರ ಮಾಡ್ತೀನಿ. ಯೂಶ್ವಲಿ ನಾವು ಟ್ರಾವೆಲ್ ಮಾಡಲ್ಲ ಈ ಟೈಮ್ನಲ್ಲಿ. ಎಸ್ಪೆಷಲಿ ಸಮ್ಮರಲ್ಲಿ ವಿ ಡೋಂಟ್ ಪ್ರಿಫರ್ ಟ್ರಾವೆಲಿಂಗ್. ಹಾಗಾಗಿ ಸರಿ ಯುಗಾದಿ ಹಬ್ಬ ಮಾಡೋದಕ್ಕೆ ಮನೇಲಿರ್ತೀವಿ, ಹೊಸ ವರ್ಷ ಮಾಡೋಣ ಅಂಥೇಳಿ ಮಾಡಿದ್ವಿ.
ಆರ್ ಎಲ್ಸ್ ಯೂಶ್ವಲಿ ನನಗೆ ಎಲ್ಲಾದರೂ ಹೊರಗಡೆ ಹೋಗೋಣ, ರಜಾ ಸಿಗುತ್ತಲ್ವ, ಕುಮಾರ್ಗೂ ರಜಾ ಸಿಗ್ತಾಯಿತ್ತು, ನನಗೂ ರಜಾ ಸಿಗ್ತಾಯಿತ್ತು. ಜನರಲಿ ಟೈಮ್ ಸಿಗ್ತಾ ಇರಲಿಲ್ಲ ಬೇರೆ ಟೈಮಲ್ಲಿ ಟ್ರಾವೆಲ್ ಮಾಡೋದಕ್ಕೆ, ಇಲ್ಲ ರಜಾ ತೊಗೋಬೇಕು ಅಡಿಷ್ನಲ್ ಆಗಿ ಅಂತ ಹೇಳಿ. ಸೊ ಎಲ್ಲ ಬೇಗ ಬೇಗ ಮುಗಿಸ್ಕೊಂಬೋಣ, ಇನ್ನೇನು ಪೂಜೆ ಟೈಮು ಅಂಥೇಳಿ ಆಂಟಿ ಎಲ್ಲ ತೆಗೆದು ಕೊಡ್ತಿದ್ರು ತೋರಣ ಕಟ್ಟೋಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ. ಸೊ ಕ್ವಿಕ್ಕಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಕುಮಾರ್ ಸ್ನಾನ ಮಾಡ್ಕೊಂಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಯುಗಾದಿ ಹಬ್ಬ ಥರ ಅನಿಸ್ತಾ ಇದೆಯಾ? ಹಾಯ್ ಹೇಳು ಅಕ್ಷಯ್, ಹಾಯ್ ಹೇಳು. ಅಯ್ಯ ಇದು ಬಿಡು ಅಮ್ಮು ಪ್ಲೀಸ್. ಹಾಯ್ ಹೇಳು ಎಲ್ಲರಿಗೂ, ಹ್ಯಾಪಿ ಯುಗಾದಿ ಅಂತ ಹೇಳು. ಹ್ಯಾಪಿ ಯುಗಾದಿ. ಹಾಂ ಬಿಡು ಬಿಡು, ಹಂಗೆಲ್ಲ ಮಾಡಬಾರ್ದು, ಹಾಳಾಗುತ್ತೆ. ಮಮ್ಮ ಕಷ್ಟಪಟ್ಟು ಕಟ್ಟಿದ್ದಾಳಲ್ವ. ಎಲ್ಲಿ ನೀನು ಕುರ್ತಾ ತೋರ್ಸೋಣ, ಎಲ್ಲಿ ನಿಂತ್ಕೋ, ಹೆಂಗಿದೆಯಾ ನಿಂತ್ಕೋ. ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನಮಸ್ಕಾರ ಮಾಡ್ಕೊಳ್ಳಿ. ಹಾಂ ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲ ಹಾಗೆ ಊಟಕ್ಕೆ ಬಡಿಸ್ಬಿಡೋಣ ಅಂತ ಹೇಳಿ ಊಟಕ್ಕೆ ಕೂರಿಸ್ದೆ ಎಲ್ಲರನ್ನೂ. ಆಂಟಿಗೆ ಕೂತ್ಕೊಳ್ಳಿ ಅಂದೆ, ಅವ್ರಿಗೆ ಕಾಲು ಸ್ವಲ್ಪ ನೋವಿತ್ತು, ಹಾಗಾಗಿ ನಾನು ಕೆಳಗಡೆನೇ ಕೂತ್ಕೋತೀನಿ ಅಂತ ಹೇಳಿದ್ರು. ಸರಿ ಎಲ್ಲರಿಗೂ ಎಲೆ ಹಾಕಿ ಊಟ ಬಡಿಸೋಣ ಅಂಥೇಳಿ ಬಾಳೆದೆಲೆ ತೊಗೊಂಬಂದಿದ್ದೆ ಒಂದಿನ ಮೊದಲೇ. ನಾನು ಇರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಸದ್ಯ ನೀಟಾಗಿ ಎತ್ತಿಟ್ಟಿದ್ದೆ, ಸೊ ಏನೂ ಆಗಿರಲಿಲ್ಲ. ನನಗೆ ಹಬ್ಬದ ದಿನದಲ್ಲಿ ಬಾಳೆದೆಲೆಯಲ್ಲಿ ಊಟ ಮಾಡೋದಂದರೆ ತುಂಬ ತುಂಬ ಇಷ್ಟ. ಬಾಳೆದೆಲೆ ಖಾಲಿ ಆಗೋವರೆಗೂ ಅದರಲ್ಲೇ ಊಟ ಮಾಡಬೇಕು ನನಗೆ. ಸೊ ಒಂದು 5 ಎಲೆ ತರಿಸಿದ್ದೆ. ಇನ್ನೊಬ್ಬರು ಬರಬೇಕಾಗಿತ್ತು, ಬಂದಿರಲಿಲ್ಲ. ಸೊ ನಾವು ಮಾತ್ರನೇ ಬೇಗ ಬೇಗ ಎಲ್ಲ ಊಟ ಬಡಿಸ್ದೆ. ಬಿಸಿ ಬಿಸಿ ವಡೆ ಎಲ್ಲ ಎಣ್ಣೆಗೆ ಹಾಕಿದ್ದೆ. ಆಮೇಲೆ ಹಪ್ಪಳ ಮಾಡಿದ್ದೆ. ಲೆಮನ್ ಅಲ್ಲ, ಮ್ಯಾಂಗೋ ಚಿತ್ರಾನ್ನ ಮಾಡಿದರು ಅತ್ತೆ, ಅದನ್ನು ಕೊಟ್ಟು ಕಳಿಸಿದ್ರು. ಸೊ ಎಲ್ಲರಿಗೂ ಬಡಿಸಿ, ಯಾರೂ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ. ವೇದ್ ಮಾತ್ರ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೆ, ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕು, ಅದನ್ನು ಕುಡ್ತಿದ್ದ. ನಾನು ಏನೂ ತಿಂದಿರಲಿಲ್ಲ, ಆಂಟಿನೂ ಏನೂ ತಿಂದಿರಲಿಲ್ಲ, ಕುಮಾರ್ ಏನೂ ತಿಂದಿರಲಿಲ್ಲ. ಸೊ ಒಂದು 12:30 ಅಷ್ಟರಲ್ಲೆಲ್ಲ ನಾವು ಊಟ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಎಲ್ಲರಿಗೂ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಊಟ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ದೇವ್ರಿಗೆ ಇಡೋದಕ್ಕೆ ಅಂಥೇಳಿ ಟೇಸ್ಟ್ ಏನೂ ನೋಡಿರಲಿಲ್ಲ. ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ನೋಡಿ ಎಲ್ಲದಕ್ಕೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಉಪ್ಪು ಹಾಕಿ ಎಲ್ಲ ಬಿಸಿ ಮಾಡಿ ಊಟಕ್ಕೆ ಬಡಿಸ್ದೆ. ವೇದು ಫಸ್ಟ್ ಟೈಮ್ ಎಲೆನಲ್ಲಿ ಅವನೇ ಈ ಥರ ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ದಿದ್ದು. ಸ್ವಲ್ಪ ಅವನಿಗೆ ಅನ್ಕಂಫರ್ಟಬಲ್ ಆಗ್ತಾಯಿತ್ತು, ಬಟ್ ಓಕೆ, ಹಿ ವಾಸ್ ಏಬಲ್ ಟು ಮ್ಯಾನೇಜ್. ಸೊ ಇದು ನನ್ನ ಪ್ಲೇಟು. ತುಂಬ ಹೊಟ್ಟೆ ಹಸಿತದೆ, ತಿನ್ಕೊ. ಸೊ ಫೈನಲಿ ಆಯಿತು. ಐ ಥಿಂಕ್ ನನ್ನ ಸ್ಯಾಲಡಲ್ಲಿ ಉಪ್ಪಿಲ್ಲ. ನಮಗೊಂದು ಸ್ವಲ್ಪ ಉಪ್ಪು ಕೊಡು. ನನ್ನ ದೇವ್ರಿಗೆ ಇಟ್ಟಿದ್ದಲ್ಲಿ ಯಾವುದರಲ್ಲೂ ಉಪ್ಪೇ ಇಲ್ಲ. ಹಾಂ ಹಿಂಗಿರುತ್ತೆ ಪಾರ್ನ. ಸೊ ಊಟ ಆದಮೇಲೆ ಎಲ್ಲ ರೆಸ್ಟ್ ಮಾಡಿದ್ವಿ. ಈವ್ನಿಂಗು ನಮ್ಮ ಮನೆ ಹತ್ರನೇ ಇದ್ದಿದ್ದು ಜೈನ್ ಟೆಂಪಲ್ಗೆ ಹೋದ್ವಿ. ಹೀಗಿತ್ತು ನಮ್ಮ ಯುಗಾದಿ. ಅಂದ್ಕೊಂಡಿದ್ದಂಗೆ ಚೆನ್ನಾಗಿ ಸಿಂಪಲ್ಲಾಗಿ ಆಯಿತು. ನಿಮ್ಮ ಯುಗಾದಿನೂ ಚೆನ್ನಾಗಾಯಿತು ಅಂದ್ಕೋತೀನಿ. ನಿಮಗೆ ನಮ್ಮ ಯುಗಾದಿ ಹಬ್ಬದ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವರ್ಷ ನಿಮಗೆಲ್ಲರಿಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಲ್ಲರೂ ದೇವ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೋತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.